ನನಗ್ ತುಂಬಾ ಕಷ್ಟ ಇತ್ತು. ನಾನು ತುಂಬಾ ಕಷ್ಟದಲ್ಲಿದ್ದಾಗ್ಲೂ ಬಂದಿದ್ದೀನಿ. ಸುಮಾರು ಕೆಲ್ಸಗಳನ್ನ ಮಾಡ್ಕೊಟ್ಟಿದ್ದಾಳೆ, ಕೈ ಹಿಡ್ದಿದ್ದಾಳೆ. ಅವಳು ಏನ್ ಹೇಳಿರ್ತಾಳೆ ಅದನ್ನ ಅದ್ರ ತಕ್ಕಂಗೆ ನಡ್ಕೊಂತಾಳೆ. ಉತ್ನಾಳಮ್ಮನೂ ಅಷ್ಟೇ, ಮತ್ತೆ ಚಾಮುಂಡಮ್ಮನೂ ಅಷ್ಟೇ. ನಮ್ಗೆ ಗೂಡಾಯ್ತು, ಮಗಳಿಗೆ ಮದ್ವೆ ಆಯ್ತು, ಮಗಳಿಗೆ ಮದುವೆ ಮಾಡ್ದು. ತೊಂದ್ರೆ ಸಿಗಾಕತಿಯ ಮುಂದೆ ಮಾಡ್ಬಿಡಿ ಅಂತ ಹೇಳಿದ್ರು, ಮುಂದೆ ಮಾಡುದು. ಅದು ಅನುಕೂಲತೆ ಆಗಿದೆ. ನನ್ಗೆ ಏನ್ ಅನುಕೂಲ ಬೇಕು ಎಲ್ಲಾ ರೀತಿನೂ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ನಾವು ಕಷ್ಟ ಇತ್ತು, 1 ವರ್ಷದ ಈಚೆಗೆ ನನ್ನ ಪರಿಹಾರ ಆಯ್ತು. ನನಗೊಂದು ಕೇಸ್ ನಡೀತಾ ಇತ್ತು, ಕೇಸ್ ಮತ್ತೆ ಆಯ್ತು. ಜ್ವಾಲಾಮುಖಿ ಶ್ರೀ ತ್ರಿಪುರ ಸುಂದರಿ ಉತ್ತನಳ್ಳಿಯಮ್ಮ, ಆದಿಶಕ್ತಿ ಶ್ರೀ ಜಗದೋದ್ಧಾರಿಣಿ ಭಕ್ತರ ಸಿರಿದೈವ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ ಉತ್ತನಹಳ್ಳಿ ಅಮ್ಮ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯ ಕ್ಷೇತ್ರ. ಈ ದೇವಸ್ಥಾನ ಇರುವುದು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಸೇನಾಪತಿ ಹಳ್ಳಿ ಗ್ರಾಮದಲ್ಲಿದೆ. ಮೈಸೂರಿನಿಂದ 25 ಕಿಲೋಮೀಟರ್, ಮಂಡ್ಯದಿಂದ 25 ಕಿಲೋಮೀಟರ್, ಮಳವಳ್ಳಿಯಿಂದ 25 ಕಿಲೋಮೀಟರ್ ಸಮೀಪದಲ್ಲಿದೆ. ಜ್ವಾಲಾಮುಖಿ ಶ್ರೀ ತ್ರಿಪುರ ಸುಂದರಿ ಉತ್ತನಳ್ಳಿಯಮ್ಮ, ಆದಿಶಕ್ತಿ ಶ್ರೀ ಜಗದೋದ್ಧಾರಿಣಿ ಭಕ್ತರ ಸಿರಿದೈವ. ಸಮಸ್ತ ನಾಡಿನ ಜನಗಳಿಗೆ ನಮಸ್ಕಾರ. ನಾನು ಹೇಳ್ತಿರೋ ವಿಷಯ ಏನಂದ್ರೆ, ನಾನು ಮೈಸೂರು ಡಿಸ್ಟಿಕ್ ಬೂತ್ಕಳ್ಳಿಯಿಂದ ಬಂದಿದ್ದೇನೆ. ಇಲ್ಲಿ ಸೇನಾಪತಿ ಹಳ್ಳಿ ಅಂತ ಇದೆ. ಅಲ್ಲಿ ಉತ್ನಾಳಮ್ಮ ಮತ್ತೆ ಚಾಮುಂಡೇಶ್ವರಿ ಇಬ್ರು ತಾಯಂದ್ರಿದ್ದಾರೆ. ಪವರ್ ಅಂದ್ರೇನೆ ಉತ್ನಾಳಮ್ಮ, ಉತ್ನಾಳಮ್ಮನ ಅಂದ್ರೇನೆ ಪವರ್. ಅದು ಹೇಳಕ್ ಅಸಾಧ್ಯವಾದದ್ದು. ಎಷ್ಟಿದೆ ಅಂದ್ರೆ ತುಂಬಾ ಅಸಾಧ್ಯವಾಗಿದ್ದು. ದಯವಿಟ್ಟು ಯಾರ್ಯಾರಿಗೆ ಕಷ್ಟ ಇದೆಯೋ ಇಲ್ಲಿಗೆ ಬನ್ನಿ, ನಿಮ್ ಕಷ್ಟ ಏನಿದೆಯೋ ಕೇಳ್ಕೊಳ್ಳಿ, ಖಂಡಿತ ಪರಿಹಾರ ಮಾಡ್ತಾಳೆ. ನನಗ್ ತುಂಬಾ ಕಷ್ಟ ಇತ್ತು, ನಾನು ತುಂಬಾ ಕಷ್ಟದಲ್ಲಿದ್ದಾಗ್ಲೂ ಬಂದಿದ್ದೀನಿ. ಸುಮಾರು ಕೆಲ್ಸಗಳನ್ನ ಮಾಡ್ಕೊಟ್ಟಿದ್ದಾಳೆ, ಕೈ ಹಿಡ್ದಿದ್ದಾಳೆ. ಅವಳು ಏನ್ ಹೇಳಿರ್ತಾಳೆ ಅದನ್ನ ಅದ್ರ ತಕ್ಕಂಗೆ ನಡ್ಕೊಂತಾಳೆ. ಉತ್ನಾಳಮ್ಮನೂ ಅಷ್ಟೇ, ಮತ್ತೆ ಚಾಮುಂಡಮ್ಮನೂ ಅಷ್ಟೇ. ನನ್ನ ತಮ್ಮನ್ಗೆ ಮದ್ವೆ ಫಿಕ್ಸ್ ಆಗಿರ್ಲಿಲ್ಲ, 3-4 ವರ್ಷ ಆಗಿತ್ತು. ನಮ್ ತಮ್ಮ ಇರೋದು ಹುಬ್ಳಿ ಸೈಡು. ಅಲ್ಲಿಂದ ನಾವು ಕರ್ಕೊಂಬಂದ್ಬಿಟ್ಟು ಇಲ್ಲಿ ಕೇಳ್ಕೊಂಡು ಹೊರಟೋದ್ವಿ. ಇಷ್ಟ್ ತಿಂಗಳಾಗುತ್ತೆ, ನನಗೆ ಟೈಮ್ ಬೇಕು ಅಂತ ಅಮ್ಮ ಕೇಳ್ಕೊಂಡಿದ್ರು. ಆಯ್ತು ಅಂತ ನಾವು ಟೈಮ್ ಕೊಟ್ಟಿದ್ವಿ ಆ ಅಮ್ಮ ಹೇಳಿದ್ಕೆ. ಅದಾದ್ಮೇಲೆ ನಮ್ಗೆ ಹೆಣ್ಣು ನೋಡಕ್ಕೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಆ ಅಮ್ಮನ ಆಜ್ಞೆ ಅಂತೆ ನಮ್ ತಮ್ಮನ್ಗೆ ಹೆಣ್ಣು ಫಿಕ್ಸ್ ಆಗಿದೆ, ಇನ್ನೂ ಮದ್ವೆ ಆಗಿಲ್ಲ. ಎಲ್ಲ ಆ ಅಮ್ಮನ ದಯದಿಂದನೇ ಆಗಿರೋದು ಅಂದ್ಬಿಟ್ಟು ನನ್ನ ಫ್ಯಾಮಿಲಿಯಲ್ಲೂ ತುಂಬಾ ಖುಷಿ ಪಡ್ತಾರೆ. ಇವತ್ತು ನನ್ನ ತಮ್ಮನಿಗೆ ಮದ್ವೆ ಫಿಕ್ಸ್ ಆಗಿದೆ ಅಂದ್ರೆ ಆ ಅಮ್ಮನಿಂದಾನೆ ಅಂತಾನೆ ನಾನು ಹೇಳ್ಬೋದು. ಯಾಕಂದ್ರೆ ನಾವು ಸುಮಾರು ಸಲ ಎಲ್ಲಾ ಕಡೆ ಹೋದ್ರು ಹೆಣ್ ಫಿಕ್ಸ್ ಆಗಿರ್ಲಿಲ್ಲ. ಈಗ ಮದ್ವೆ ಫಿಕ್ಸ್ ಮಾಡಿದೀವಿ, ಇನ್ನೂ ಫಿಕ್ಸ್ ಆಗಿಲ್ಲ. ಮುಂದೆ ನಮ್ಮ ಮನೆಯಲ್ಲಿ ಒಂದ್ ಒಳ್ಳೆ ಏನೇ ಕಾರ್ಯ ಆಗ್ಬೇಕು ಅಂದ್ರೂ ಆ ಅಮ್ಮನಿಂದಾನೆ ಅಂತ ನಾವು ನಂಬಿದೇವಿ. ಅದೇ ರೀತಿ ಅವ್ಳು ಮಾಡ್ಕೊಡ್ತಾಳೆ. ನಾವು ಯಾವ ರೀತಿ ಆ ಅಮ್ಮನಿಗೆ ನಡ್ಕೊಂತೀವೋ ಅದೇ ರೀತಿ ಆ ಅಮ್ಮ ನಮ್ಮನ್ನ ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾಳೆ. ತಾಯಿ ಆದವಳು ಮಕ್ಕಳನ್ನ ಹೇಗೆ ನಡ್ಸ್ಕೊಂಡ್ ಕರ್ಕೊಂಡು ಹೋಗ್ಬೇಕು ಅಂತ ಗೊತ್ತು, ಆ ತಾಯಿನೂ ಅಷ್ಟೇ ಮಕ್ಕಳನ್ನ ಅದೇ ರೀತಿಯಲ್ಲೇ ಕರ್ಕೊಂಡು ಅವ್ರ ದಾರಿ ಮುಟ್ಟಿಸ್ಬಿಟ್ಟು ಅವ್ರ ಪರಿಪೂರ್ಣವಾದ ಒಳ್ಳೇದನ್ನ ಮಾಡೇ ಮಾಡ್ತಾರೆ. ನಾವು ಇದೇ ಗ್ರಾಮದಿಂದ ಮದೇಗೊಂಡುಂಡಿಗೆ ಅಂತ ಮದುವೆಯಾಗಿದ್ದು. ಆದರೆ ತುಂಬ ಕಷ್ಟ ಆಯಿತು. ಅಂದರೆ ಅತ್ತೆ ಮಾವ ಗಂಡ ಅನ್ನೋರು ತುಂಬ ಹಿಂಸೆ ಕೊಡ್ತಿದ್ರು ನಮ್ಗೆ. ಅಂಥ ಕಷ್ಟ ಇತ್ತು. ಅಂದರೆ ನಮ್ಮ ಮನೆ ದೇವರು ಚಾಮುಂಡೇಶ್ವರಿನೇ. ನಮ್ಮ ತಾಯಿ ಹತ್ರ ಇಲ್ಲಿ ಬಂದ ತಕ್ಷಣ ನಮಗೆ ಗೊತ್ತಾಗಿರಲಿಲ್ಲ. ಇಲ್ಲಿಂದ ನಮ್ಮ ತಾಯಿನ ಕರೆಸಿ ಚಾಮುಂಡೇಶ್ವರಿ ಹೇಳಿ ಕಳಿಸಿ, ಹಂಗೂ ನಾನು ಯಾವ ದೇವ್ರು ಮಾಡಿದ್ರು ಏನು ಪರಿಹಾರ ಸಿಗ್ತಾ ಇಲ್ಲ ನನಗೆ. ನನ್ನ ಅದೃಷ್ಟ ಇಲ್ಲ, ತಂದಿಲ್ಲ, ನಾನು ಒಳ್ಳೇದು ತಂದಿಲ್ಲ ಅಂತ ನಾನು 1.5 ತಿಂಗಳು ಬಂದಿರಲಿಲ್ಲ. ಆಮೇಲೆ ನಮ್ಮ ತಾಯಿ ಹತ್ರ ನಿಮ್ಮ ಮನೆ ದೇವ್ರಲ್ವಾ, ಬಂದು ಕೇಳು ಏನು ಹೇಳ್ತಾರೆ ಅಂತ ಕೇಳಿ ನೋಡು ಅಂತ ಹೇಳಿದ್ರು. 1.5 ತಿಂಗಳ ಮೇಲೆ ಬಂದೆ ನಾನು. ಇಲ್ಲಿಗೆ ಬಂದಮೇಲೆ ಚಿಕ್ಕದಾಗಿ ಒಳಗಡೆನೇ ನಡೀತಿದ್ದು. ಅಮ್ಮ ಇಷ್ಟು ದೊಡ್ಡದಾಗಿ ಬೆಳೆದಿರಲಿಲ್ಲ ಆಗ.
ಬಂದಿನಿ 3 ವರ್ಷ ಆಯಿತು. ಬಂದು 3 ವರ್ಷದಿಂದ ಕಂಟಿನ್ಯೂ ಆಗಿ ಬಂದಿದ್ದೀನಿ. ಹಂಗೂ ನನಗೆ ಹಿಂಸೆ ಮಾಡಲಿಲ್ಲ, ಹಿಂಸೆ ತಪ್ಪಲಿಲ್ಲ. ಅಂದರೆ ಆ ಅಮ್ಮನೇ ನನ್ನನ್ನು ಆ ಗ್ರಾಮ ಬಿಟ್ಟು ಈ ಗ್ರಾಮಕ್ಕೆ ಕರ್ಕೊಂಡು ಬಂದು ಇರಿಸ್ಕೊಂಡ್ರು. ಇಲ್ಲೇ ಇದ್ದೀನಿ ನಾನು, ನಮ್ಮ ತಾಯಿ ಮನೆ ಹತ್ರನೇ ಇದ್ದೀನಿ ನಾನು. ನನಗೆ ಏನು ಅನುಕೂಲ ಬೇಕು ಎಲ್ಲ ರೀತಿಯೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾನು ಇಲ್ಲೇ ಇದ್ದೀನಿ. ಅಂದರೆ ಮಗಳ ಮದುವೆ ಮಾಡಿದೆ, ಮಗನಿಗೆ ಎಜುಕೇಷನ್ ಪೂರ್ತಿ ಮಾಡಿದೆ, ಇಲ್ಲೇ ಸೇರ್ಕೊಂಡಿದ್ದೀನಿ ಇದೇ ಗ್ರಾಮದಲ್ಲಿ. ವಾರನೂ ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ನನಗೆ ತುಂಬ ಒಳ್ಳೆಯದಿದೆ. ಅಂದರೆ ಪವರ್ಫುಲ್ ಅಂದರೆ ನನ್ನ ಅಮ್ಮನೇ ನನ್ನ ಜೀವನ ಅಂತ ಇರೋದು. ನನ್ನ ಅಮ್ಮನ ಹತ್ರನೇ, ಅವಳ ಕೈಯಲ್ಲೇ ನನ್ನ ಜೀವನ ಇರೋದು ಅನ್ನೋ ಪರಿಸ್ಥಿತಿ ನಮಗಿದೆ. ನಾವು ಮಾತ್ರ ನಮಗೆ ತುಂಬ ಒಳ್ಳೆಯದಾಗಿದೆ. ಅಂದರೆ ನಾವು ಬೇಡ್ಕೊಳ್ಳೋದೇನು ಅಂದರೆ, ಕಷ್ಟ ಯಾರಿಗಿದೆ ಅವ್ರು ಬಂದು ಅಮ್ಮನ ಹತ್ರ ಬೇಡಿ, ಅವರು ಕೈ ಬಿಡಲ್ಲ, ಹಿಡಿದಿರೋ ಕೈ ಯಾವತ್ತೂ ಬಿಡಲ್ಲ ಅನ್ನೋ ನಂಬಿಕೆ ನಮಗಿದೆ. ಅದೇ ನಂಬಿಕೆ ಉಳಿಸ್ಕೋತಾಳೆ ಅಮ್ಮ ಅಂತ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಸರ್, ನಾವು ಗಾಡಿ ಜೈಗೊಂಡಿಯವರು. ನಾವು ಕಷ್ಟ ಇತ್ತು, ಕಷ್ಟ ಪರಿಹಾರ ಅಲ್ಲಿ ಅಂತ ಅಮ್ಮನ ತಕ್ಕ ಬಂದು ನಾನು ಬಂದು 2 ವರ್ಷ ಆಯಿತು. 1 ವರ್ಷದಿಂದ ಈಚೆಗೆ ನನ್ನ ಪರಿಹಾರ ಆಯಿತು. ನನ್ನ ಮನೆ ಪರಿಹಾರನೂ ಆಯಿತು. ನನಗೊಂದು ಕೇಸ್ ನಡೀತಾ ಇತ್ತು, ಕೇಸು ನಮ್ಮಂತೆ ಆಯಿತು. ಮತ್ತೆ ಒಂದು ಕೇಸ್ ನಡೀತಾ ಇದೆ, ಅದಕ್ಕೆ ಅಮ್ಮ ಒಪ್ಕೊಂಡಿದ್ದಾಳೆ. ಅದರಿಂದ ನನಗೆ ಇವತ್ತು ಅನುಕೂಲ ಆಯ್ತಾ ಇದೆ. ನಾನು ಅದಕ್ಕೆ ಭಾಳ ಹೆಮ್ಮೆ ಪಡ್ತಾಯಿದ್ದೀನಿ. ಈಗ ಚಿಕ್ಕದಾಗಿ ಬೆಳೀತಾಯಿತ್ತು, ದೊಡ್ಡದಾಗಿ ಆಯ್ತಾ ಇದೆ ಅಮ್ಮಂದು. ಅದಕ್ಕೆ ನನಗೆ ಭಾಳ ಸಂತೋಷ ಆಯ್ತಾ ಇದೆ. ಪರ್ಸೆನೂ ಕೂಡ ಹಂಗೆ ಬರ್ತಾಯಿದ್ದಾರೆ. ಅದರಿಂದ ನನಗೆ ಭಾಳ ಸಂತೋಷ ಆಯ್ತಾ ಇದೆ. ಅಂದರೆ ಕಷ್ಟ ಇತ್ತು, ಅದು ನಮ್ಗೆ ಪರಿಹಾರ ಆಯಿತು. ಆ ಪರಿಹಾರ ಆದಮೇಲೆ ನಾನು ಜಾಸ್ತಿ ಬರೋಕ್ಕೆ ಶುರುವಾದೆ. ಜಾಸ್ತಿ ಅಂದರೆ ನಾನು ಬರ್ತಲೇ ಇರ್ತೀನಿ. ನನಗಂತೂ ಅನುಕೂಲ ಆಗಿದೆ. ಇಲ್ಲಿ ಏನೂ ಇಲ್ಲ, ನಮ್ಗೆ ಕೇಳ್ತಾ ಇಲ್ಲ. ನಮ್ಮ ಪ್ರೀತಿ, ನಮ್ಮ ಅನಿಸಿಕೆ, ನಾವು ಹಂಗೆ ಹೆಂಗೆ ಹೋಗೋಕ್ಕಾಗೋಲ್ಲ. ಆದ್ದರಿಂದ ನಾವು ನಮ್ಮ ಅನಿಸಿಕೆ ಮೇಲೆ ನಾವು ಹೋಗ್ತೀವಿ. ಅದಕ್ಕೆ ನಾನು ಈ ಥರ ಆಯ್ತಾ ಇದೆ, ಬನ್ನಿ ನೀವು ಬಂದು 1 ಸಾರಿ 2 ಸಾರಿ ಕೇಳಿ, ಅಮ್ಮನ ಕೇಳಿ, ನಿಮ್ಗೆ ಅನುಕೂಲ ಆಯ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ನಮ್ಮ ಜೊತೆಲಿ ಒಬ್ಬರು ಬರ್ತಾಯಿದ್ದಾರೆ. ಅವ್ರಿಗೂ ಸ್ವಲ್ಪ ಇದು ನಡೀತಾ ಇದೆ ಅಂತ ಅವ್ರ ಬಾಯಲ್ಲಿ ಹುಡ್ತಾ ಇದೆ. ಇನ್ನೂ ಅವ್ರಿಗೆ ಇದಾಗಿಲ್ಲ, ನಮಗಂತೂ ಕಂಡೀಷನ್ಗೆ ಆಗಿದೆ. ಅದನ್ನೇ ನಾವು ಹೇಳ್ತಾ ಇದ್ದೀವಿ. ಎಲ್ಲರಿಗೂ ಹೇಳೋದಿಷ್ಟೇ, ಒಂದ್ ನಂಬಿಕೆ ಇರ್ಬೇಕು. 3 ದಿನ ಬಂದ್ಬಿಟ್ಟು 4 ದಿನ ಬಂದ್ಬಿಟ್ಟು ನನಗೇನು ಆಗ್ಲಿಲ್ಲ ಅಂದ್ರೆ ಆಗಲ್ಲ. ಖಂಡಿತವಾಗ್ಲೂ ಬನ್ನಿ, ಹಾಗೆ ಆಗುತ್ತೆ. ಕೈ ಹಿಡಿತಾರೆ. ಬಂದ್ಬಿಟ್ಟು ನಿಮ್ ಕಷ್ಟಗಳನ್ನ ಹೇಳ್ಕೊಳ್ಳಿ. ಆ ಅಮ್ಮ ಎಷ್ಟ್ ದಿನ ಬರಕ್ ಹೇಳಿರ್ತಾರೆ, ಇಷ್ಟು ಮಾಸ ಇಷ್ಟು ದಿನಕ್ಕೆ ಅಂತ ಅವ್ರು ಹೇಳಿರ್ತಾರೆ. ಅದೇ ರೀತಿ ನೀವು ನಡ್ಕೊಳ್ಳಿ. ಆ ಅಮ್ಮ ಒಳ್ಳೇದ್ ಮಾಡೇ ಮಾಡ್ತಾರೆ. ನಂಬಿಕೆನೆ ಜೀವನ. ದೇವ್ರ ಮೇಲೆ ಮೊದ್ಲು ನಾವು ನಂಬಿಕೆ ಇಡ್ಬೇಕು. ನಂಬಿಕೆ ಇಲ್ಲ ಅಂದ್ರೆ ನಾವ್ ಯಾವ್ದೇ ಕಾರಣಕ್ಕೂ ದೇವ್ರನ್ನ ಗೆಲ್ಲಕ್ ಆಗಲ್ಲ. ನಂಬಿಕೆ ಇದ್ರೇನೆ ನಾವು ಗೆಲ್ಲಕ್ ಆಗೋದು. ಆ ನಂಬಿಕೆ ಇಟ್ಕೊಂಡೆ ನೀವು ಬರ್ಬೇಕು. ಕಾಟಾಚಾರಕ್ ಬಂದ್ಬಿಟ್ಟು ಹೋದ್ವಿ ನಮ್ಗೇನೋ ಆಗ್ಲಿಲ್ಲ ಅಂದ್ಬಿಟ್ಟು ನಂಬಿಕೆ ಇಲ್ಲ ಅಂದ್ಬಿಟ್ಟು ಬಿಟ್ಬಿಟ್ರೆ ಅದು ನಿಮ್ ಮನೆ ಬರ ಏನೋ ಮಾಡಕ್ ಆಗಲ್ಲ. ಎಮ್ಮನ್ ತಪ್ಪಂತೂ ಖಂಡಿತ ಅಲ್ಲ. ಅದಕ್ಕೇನೆ ಹೇಳ್ತಿರೋದು, ಬನ್ನಿ. ನೀವ್ ಎಷ್ಟು ಅವಳನ್ನ ನಂಬ್ತಿರೋ ಅಷ್ಟು ನಿಮ್ಗೆ ಒಳ್ಳೇದ್ ಮಾಡೇ ಮಾಡ್ತಾಳೆ. ನಂಬಿಕೆ ಇಟ್ಕೊಂಡ್ ಬನ್ನಿ. ಇಲ್ಲಿ ಬಂದವ್ರಿಗೆ ಗೊತ್ತಿರುತ್ತೆ ಅವ್ರ ಪವರ್ ಏನು ಅಂದ್ಬಿಟ್ಟು. ದೇವಸ್ಥಾನದ ಒಳಗಡೆ ಬರುವಾಗ್ಲೇ ಆ ಎಮ್ಮನ್ ಪವರ್ ಏನು ಅನ್ನೋದು ಅರ್ಥ ಮಾಡಿಸ್ಬಿಡ್ತಾಳೆ. ಉತ್ನಾಳಮ್ಮನು ಅಷ್ಟೇ, ಚಾಮುಂಡಮ್ಮನು ಅಷ್ಟೇ. ಚಾಮುಂಡಮ್ಮನು ಒಳ್ಳೇದ್ ಮಾಡ್ಕೊಟ್ಟಿದ್ದಾರೆ ನಮ್ಗೆ. ತುಂಬಾ ಕೆಲಸಗಳಾಗಿದೆ. 1, 2 ಅಂತ ಅಲ್ಲ, ನಾವ್ ಅನ್ಕೊಂಡಿರೋ ಸುಮಾರು ಕೆಲಸಗಳನ್ನ
ಆ ಯಮ್ಮ ನಮ್ಗೆ ಕೈ ಹಿಡಿದ್ಬಿಟ್ಟು ಮಾಡ್ಕೊಟ್ಟಾಳೆ. ನಾವ್ ಹೇಗೆ ಒಂದ್ ನಂಬಿಕೆಯಿಂದ ಆ ಯಮ್ಮನ ಹತ್ರ ಕೇಳ್ಕೊಂಡು ಭಕ್ತಿಯಿಂದ ನಾವೇನ್ ಅನ್ಕೊಂತೇವೆ ಅವ್ರ ಏನ್ ಹೇಳ್ಕೊಡ್ತಾರೆ, ಒಂದ್ ದುಡ್ಡಿನ ವಿಷಯದಲ್ಲಾಗಿರ್ಬೋದು, ಒಂದ್ ಸಂತಾನದ ವಿಷಯದಲ್ಲಾಗಿರ್ಬೋದು, ಒಂದ್ ಮದ್ವೆ ವಿಷಯದಲ್ಲಾಗಿರ್ಬೋದು, ಗಂಡ ಹೆಂಡತಿ ಕಲ ಏನಾದ್ರೂ ಇರ್ಲಿ, ನೀವು ಬಂದ್ಬಿಟ್ಟು ಆ ಯಮ್ಮನಿಗೆ ನೀವು ಶರಣಾದ್ರೆ ನಿಮ್ಗ ಆ ಯಮ್ಮ ತಾಯಿ ತರನೇ ದಾರಿ ತೋರ್ಸ್ಕೊಂಡು ಕರ್ಕೊಂಡು ಖಂಡಿತವಾಗ್ಲೂ ಹೋಗೇ ಹೋಗ್ತಾರೆ. ಜನಗಳಿಗೆ ಹೇಳೋದಿಷ್ಟೇ, ಒಂದ್ ನಂಬಿಕೆ ಇಟ್ಕೊಂಡ್ ಬನ್ನಿ, ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ನೀವು ಆ ಯಮ್ಮನ್ ಕೈ ಬಿಟ್ರೆ ಆ ಯಮ್ಮ ನಿಮ್ಮನ್ ಕೈ ಬಿಡಲ್ಲ. ದಯವಿಟ್ಟು ಎಲ್ಲರೂ ಒಂದ್ ನಂಬಿಕೆ ಇಟ್ಕೊಂಡು ಆ ಯಮ್ಮನ ಹತ್ರ ಬನ್ನಿ. ಹೇಗಿತ್ತು ಅಂದ್ರೆ, ನೀನು ನನ್ನ ಮನೆ ದೇವತೆ ಅಂತ ಪೂಜೆ ಮಾಡ್ತಾ ಇದೀಯಾ, ನನ್ನ ಅಕ್ಕಮ್ಮನ ಅದೇ ರೀತಿ ಯಾವ ತರ ಪೂಜೆ ಮಾಡ್ತಾ ಇದೀಯಾ ಅದೇ ರೀತಿ ನಿನ್ಗೆ ಅನುಕೂಲ ಮಾಡ್ಕೊಡ್ಬೇಕು, ನಾ ಮಾಡ್ಕೊಡ್ತೀನಿ ಕಮ್ಮ ಅಂತ ನನಗೆ ಭರವಸೆ ಕೊಟ್ಟರು. ಕರೆದ್ರು, ಒಟ್ಟಿನಲ್ಲಿ ಇದೇ ರೀತಿ ಆಗ್ತಾ ಇದೆ ನಿನ್ ಗೂಡಲ್ಲಿ ಅಂತ. ಹೌದು ಆಗ್ತಾ ಇದೆ, ನಿಜ ಅಂತಾನೆ ಹೇಳ್ದೆ. ಅದು ಅದೇ ರೀತಿ ಆಗ್ತಾ ಇತ್ತು, ಹೇಳ್ದೆ ಇದೇ ರೀತಿ ಆಗ್ತಾ ಇದೆ ಅಂತ. ಅಂದ್ರೆ ಅಷ್ಟು ಜನದ ಗುಂಪು ನಾನು ಮಧ್ಯೆ ಇದ್ದೆ. ಕರೆದು ಇದೇ ಕಷ್ಟ ಇದೆ ನಿನಗೆ ಅಂತ ಹೇಳಿದ್ರು. ಅದ ನಿಜ ಆಯಿತು. ನಮಗೆ ಈಗ ಒಳ್ಳೇದಾಗಿದೆ, ಏನೋ ಒಂದು ಅನುಕೂಲತೆ ಕೊಟ್ಟಿದ್ದಾಳೆ. ಮುಂದೆ ನಮಗೆ ಇದೇ ರೀತಿ ಅನುಕೂಲತೆ ಕೊಟ್ಟು ಬೆಳೆಸ್ಕೊಂಡು ಹೋದ್ರೆ ಸಾಕು, ಅದನ್ನು ಬೇಡ್ತಿದ್ವಿ. 2 ವರ್ಷದಿಂದ ಪರವಾಗಿಲ್ಲ, ಚೆನ್ನಾಗಿದೆ ನಮಗೆ. ಅಂದರೆ ತಿಂಗಳ ತುಂಬೋದಕ್ಕೆ ನಮಗೆ ಅನುಕೂಲತೆ ಕಾಣ್ತು ಅವ್ರು ಸೇವೆ ಮಾಡಿದ್ಮೇಲೆ. ಈಗ ತುಂಬ ಚೆನ್ನಾಗಿದ್ದೀವಿ ನಾವು. ಬಂದು ಪ್ರಯತ್ನ ಪಡಿ, ಅಮ್ಮ ಕೈ ಬಿಡಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಎಷ್ಟು ಕಷ್ಟ ನೊಂದಿದ್ದೀವಿ ಅಷ್ಟು ಸುಖವಾಗಿರ್ತೀರಿ ಅಂತ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ನಮಗೆ ಗೂಡಾಯಿತು, ಮಗಳಿಗೆ ಮದುವೆ ಆಯಿತು, ಮಗಳಿಗೆ ಮದುವೆ ಮಾಡ್ದು. ತೊಂದರೆ ಸಿಗಾಕತ್ತಿಯ ಮುಂದೆ ಮಾಡಿಬಿಡಿ ಅಂತ ಹೇಳಿದ್ರು, ಮುಂದೆ ಮಾಡಿದ್ದು ಅದು ಅನುಕೂಲತೆ ಆಗಿದೆ. ಈಗ ಮಗಳಿಗೆ ಕನ್ಸೀವ್ ಆಗಬೇಕು, ಅದಷ್ಟೇ ಕೊಡ್ತೀನಿ ಅಂತ ಹೇಳಿದಾಳೆ. ಕೊಡ್ತಾಳೆ ಅನ್ನೋ ನಂಬಿಕೆ ನಮಗಿದೆ. ಇಷ್ಟೆಲ್ಲ ಮಾಡಿದವಳು ಅದನ್ನೊಂದು ಮಾಡ್ಕೊಡೋಲ್ಲ, ಮಾಡ್ಕೊಡ್ತಾಳೆ ಅನ್ನೋ ನಂಬಿಕೆ ನಮಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ ಉತ್ತನಹಳ್ಳಿ ಅಮ್ಮ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರವನ್ನು ನೀವು ಕೂಡ ಒಮ್ಮೆ ಈ ಪುಣ್ಯಕ್ಷೇತ್ರಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.